ವಂದಿಸುತ್ತಾ, ಮುಖ್ಯವಾಗಿ ಇಲ್ಲಿ ಎಲ್ಲರನ್ನೂ ನೋಡ್ತಾ ಇದ್ದೀನಿ. ಯೋಗ ಅಂತಂದು ವಯಸ್ಸಾದವ್ರು ಬರ್ತಿರ್ಬೋದು ಅಂತ ನಾನು ಊಹೆ ಮಾಡಿದೆ. ಅದು ರೋಗ ಇದ್ದವರಿಗೆ ಆಸನಗಳನ್ನು ಹಾಕಲಿಕ್ಕೆ, ಆಯಾ ರೋಗಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ನಿಜವಾಗ್ಲೂ ನಿಮಗೇನೇ ಇದೆಯಲ್ಲ, ಇವತ್ತಿನ ವಿದ್ಯಾರ್ಥಿಗಳು ನೋಡೋಣ, ಭಾಳ ಖುಷಿ ಆಯಿತು. ಒಂದೇ ಮಾತಿನಲ್ಲಿ ಹೇಳಿದರು, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಈ ಯೋಗ ಮತ್ತು ಧ್ಯಾನದ ಬಗ್ಗೆ ಅವ್ರ ಪರಿಕಲ್ಪನೆ ಹೆಚ್ಚು ಅನ್ವೇಷಣೆ ಮಾಡ್ತಾ ಇದರೊಳಗೆ ಇನ್ವಾಲ್ವ್ ಆಗಿದ್ದಾರೆ. ನಾವು ಅದನ್ನು ಅಲಕ್ಷ್ಯ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ದಿವಸ 2015 ಜೂನ್ 21ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನ ಆಚರಣೆ ಮಾಡೋದು ನಮ್ಮ ಭಾರತದ ಮೂಲಕನ. ಅಮೇರಿಕ ನಾಸಾದವರು ಬಂದು ಕಂಡು ಹಿಡಿದ್ರು, ಇದು ಯೋಗ ಓಂ ಅನ್ನೋದು ಹೇಗೆ ಬಂತು ಅಂತಕ್ಕಂಥದ್ದನ್ನು ಸೂರ್ಯನ ಕಿರಣಗಳು ಹೊರಗೆ ಚೂಸ್ತಾವಲ್ಲ, ಅದು ಒಂದು ಶಬ್ದವನ್ನು ಹೊರಡಿಸ್ತೈತಂತೆ. ಅದನ್ನು ಅವಾಗ ಅಮೇರಿಕದ ನಾಸಾ ವಿಜ್ಞಾನಿಗಳು ಕಂಡು ಹಿಡಿದಾರ. ಒಬ್ಬ ಮನುಷ್ಯನಲ್ಲಿ ಒಂದು ಕಂಪನ ಉತ್ಪತ್ತಿ ಆಗ್ಬೇಕಾದ್ರೆ ನೀವು ನೋಡ್ರಿ, ಓಂ ಅನ್ಬೇಕಾದ್ರೆ ಅಂತರಾಳದಿಂದ ಬರ್ತೈತಿ, ನಮ್ಮ ಮೈ ಎಲ್ಲ ರೋಮಾಂಚನಗೊಳ್ತೈತಿ. ಇನ್ನೊಬ್ಬರ ಸೈಂಟಿಸ್ಟ್ ಮನೋವಿಜ್ಞಾನಿಗಳು ಹೇಳಿದಾರ, ವಿಠಲ್ ಅಂತೀರಿ ನೀವು, ಹ್ರಸ್ವಸ್ವರ ದೀರ್ಘಸ್ವರವನ್ನು ನೀವು ಪಾಲನೆ ಮಾಡಿದಾರ, ವಿಠಲ್ ಅಂತ ಏನಂತಿಲ್ಲ, ಅದಕ್ಕೆ ರೋಗ ನಿವಾರಣೆ ಆಗ್ತಕ್ಕಂಥ ಶಕ್ತಿ ಅದ. ಇಂಥ ಯೋಗ ಮತ್ತು ಧ್ಯಾನಗಳನ್ನು ನಮ್ಮ ಭಾರತ ಸನಾತನ ಧರ್ಮದಿಂದ ಬಂದದ. ಇಲ್ಲಿ ಜಾತಿ ಯಾವುದೂ ಇಲ್ಲ. ನಮ್ಮ ಶರೀರ ಒಂದು ಆಸ್ತಿಯನ್ನು ಮಾಡ್ಕೋಬೇಕಾದ್ರೆ, ನಾವು ಆಸ್ಪತ್ರೆಗೆ ಹೋಗದಂಗೆ ಮಾಡ್ಕೋಬೇಕಾದ್ರೆ ಆಹಾರ ಮತ್ತು ವಿಹಾರ ನಮ್ಮ ನಿತ್ಯ ಜೀವನದ ಕಾಯಕದೊಳಗಿರ್ತೈತಿ. ನಾವು ಯಾವ ರೀತಿ ಇದು ಮಾಡ್ಕೋಬೇಕಂತಕ್ಕಂಥ ಅಂಥದ್ರೊಳಗೆ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ. ಇಲ್ಲಿ ಒಂದೇ ಹೇಳಿದರು, ಗುರುಗಳು ಹೇಳಿದರು, ಎಲ್ಲ ಅಷ್ಟು ಇದು ಮಾಡಿದರು, ಪತಂಜಲಿ ಗುರುಗಳು ಹೇಳಿದರು. ಇದೇನು ಆತ್ಮ ಮತ್ತು ಮನಸ್ಸನ್ನು ಬೆಸೀತಕ್ಕಂಥ ಈ ಯೋಗ ಐತಲ್ಲ, ನೀವು ವಿದ್ಯಾರ್ಥಿಗಳಿದ್ದೀರಿ, ನಿಮ್ಮ ಮನಸ್ಸನ್ನು ಯಾವ ಕಡೆಯೂ ಸೆಳೆಯಲಾರ್ದನ ನಿಮ್ಮ ಆತ್ಮದ ಜೊತೆ ಬೆಸಿಗೆ ಮಾಡಿಕೊಂಡು ನಿಮ್ಮ ಧ್ಯಾನದ ಮೂಲಕ ವಿದ್ಯಾರ್ಥಿನಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ ನಮಸ್ಕಾರ.